ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಸಂತ ಏಕನಾಥರು ಮಹಾರಾಷ್ಟ್ರದಲ್ಲಿ ಒಬ್ಬ ಅನುಭವಿ. ಅವರ ಶಿಷ್ಯವರ್ಗ ಅಪಾರವಾದದ್ದು. ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಕಳೆದುಕೊಂಡು ಕೇವಲ ಮಗುವಿನಂಥ ಮನಸ್ಸನ್ನು ಹೊಂದಿದ್ದ ಏಕನಾಥರು ಮಾತಂತಂದರೆ ವೇದದಂತೆ ಎಲ್ಲ ಜನ ತಿಳಿತಾ ಇದ್ದರು. ಅವರಿಂದ ಮಾರ್ಗದರ್ಶನ ಸಾಂತ್ವನ ಪಡೀಲಿಕ್ಕೆ ಜನರು ಅವರ ಮನೆಗೆ ಸಾಲಿಡ್ತಾ ಇದ್ದರು. ಒಬ್ಬ ಶಿಷ್ಯ ಅವರ ಬಳಿಗೆ ಮೇಲಿಂದ ಮೇಲೆ ಬರ್ತಾ ಇದ್ದ. ಸ್ವಾಮಿ, ನನಗೆ ಪರಿಪೂರ್ಣ ಜ್ಞಾನವನ್ನು ನೀಡಿ ಅಂತ ಕೇಳಿಕೊಳ್ತಾ ಇದ್ದ. ಏಕನಾಥರು ಪರಿಪರಿಯಾಗಿ ತಿಳಿಸಿದ್ರೂ ಅವನಿಗೆ ಅರ್ಥವಾಗ್ತಾ ಇರಲಿಲ್ಲ. ಆದರೆ ಪ್ರಶ್ನೆ ಕೇಳೋದನ್ನು ಬಿಡ್ತಾ ಇರಲಿಲ್ಲ. ಕೆಲವರು ಹಾಗೇ ಇರ್ತಾರೆ. ಅವರಿಗೆ ಉತ್ತರ ಮುಖ್ಯವಲ್ಲ, ತಮ್ಮ ಪ್ರಶ್ನೆಯೇ ಮುಖ್ಯ. ಒಂದಿನ ತೀರಾ ಬೆಳಿಗ್ಗೆಯೇ ಏಕನಾಥರು ಮನೆಗೆ ಈ ವ್ಯಕ್ತಿ ಬಂದ. ಅವರ ಪಾದ ಹಿಡಿದುಕೊಂಡು, ಸ್ವಾಮಿ, ಇಂದು ನನಗೆ ಜ್ಞಾನದ ಮಾರ್ಗವನ್ನು ನೀವು ನೀಡಲೇಬೇಕು ಅಂತ ಕೇಳಿದ. ಅವರು, ಅಲ್ಲಪ್ಪ, ಅಷ್ಟು ದಿನಗಳಿಂದ ನಿನಗೆ ನಾನು ಹೇಳಿಕೊಡ್ತಾನೇ ಇದ್ದೇನೆ. ನಿನ್ನ ತಲೆಗೆ ಅದು ಹೋಗ್ತಿರಲಿಲ್ಲ. ಹೇಳಿದ್ದನ್ನು ನೀನು ಜೀವನದಲ್ಲಿ ನಡೆಸ್ತಾನೂ ಇಲ್ಲ. ಏನು ಮಾಡಲಿ ಅಂದರು. ಆಗಾತ ಅವರ ಮುಂದೆ ಕೈ ಚಾಚಿ ನಿಂತುಕೊಂಡ. ಕೊನೆಗೆ, ಸ್ವಾಮಿ, ತಾವು ಹೇಗೆ ಈ ಸಾತ್ವಿಕವಾದ ನಿಷ್ಪಾತವಾದಂತಹ ಜೀವನವನ್ನು ಸಾಧಿಸಿಕೊಂಡ್ರಿ ಎಂಬುದನ್ನು ಹೇಳಿ, ನಾನು ಹಾಗೆ ನಡೆದು ನಿಮ್ಮಂತೆ ಆಗಲಿಕ್ಕೆ ಪ್ರಯತ್ನಿಸ್ತೇನೆ ಅಂತ ಗೋಳಾಡ್ಬಿಟ್ಟ. ಆಗ ಏಕನಾಥರಿಗೆ ಒಂದು ಹೊಸ ವಿಚಾರ ಹೊಳಿತು. ಅವರು ಅವನ ಚಾಚಿದ ಕೈಯನ್ನು ಹಿಡಿದುಕೊಂಡು ಅದನ್ನೇ ದಿಟ್ಟಿಸಿ ನೋಡ್ತಾ, ಒಂದು ನಿಮಿಷ ಸುಮ್ಮನಿರು. ಇದುವರೆಗೂ ನಿನ್ನ ಕೈಯನ್ನು ನಾನು ನೋಡಿರಲೇ ಇಲ್ಲ. ಛೇ, ಹೀಗಾಗಬಾರ್ದಿತ್ತು. ಅದು ನಿನ್ನಂಥವನಿಗೆ. ಅವನಿಗೆ ಗಾಬರಿಯಾಯಿತು. ಯಾಕೆ ಸ್ವಾಮಿ, ಏನಾಗಿದೆ ನನ್ನ ಕೈಗೆ ಅಂತ ಕೇಳ್ದ. ಅದಕ್ಕೆ ಏಕನಾಥರು, ಈಗ ನನ್ನ ಉಪದೇಶ ಯಾವುದು ನಿನಗೆ ಬೇಕಿಲ್ಲ, ಅದು ಪ್ರಯೋಜನವಿಲ್ಲ. ನಿನ್ನ ಕೈಯಲ್ಲಿ ಆಯುಷ್ಯ ರೇಖೆ ತುಂಡಾಗಿದೆ. ಅದರ ಪ್ರಕಾರ ನೀನು ಬದುಕುವುದು ಬಹಳ ಹೆಚ್ಚೆಂದರೆ 10 ದಿನಗಳು ಮಾತ್ರ. ಅದಕ್ಕಿಂತ ಹೆಚ್ಚು ದಿನ ನೀನು ಬದುಕಿರಲಾರೆ. ಆ ವ್ಯಕ್ತಿಯ ಎದೆ ಬಡಿತ ನಿಂತೆ ಹೋದಂಗಾಯಿತು. ಏಕನಾಥರಂತಹ ಮಹಾತ್ಮರ ನುಡಿ ಸುಳ್ಳಾಗುವುದುಂಟೆ. ಅವನು ನಿಧಾನವಾಗಿ ಕೈ ಕೊಸರಿಕೊಂಡು ಹೊರಟೇ ಬಿಟ್ಟ. ಏಕನಾಥರು ಕೂಗಿಕೊಂಡು, ಬಾ ಇಲ್ಲಿ, ನಾನು ನಿನಗಿನ್ನೂ ಜೀವನವನ್ನು ಹೇಗೆ ಸಾತ್ವಿಕವಾಗಿ ಮಾಡಿಕೊಳ್ಳೋದು ಅನ್ನೋದನ್ನು ಹೇಳಲೇ ಇಲ್ವಲ್ಲ. ಆತ ಅದನ್ನು ಕೇಳಿಸ್ಕೊಳ್ತಾನೆಯೇ. ಬೇಗ ಮನೆಗೆ ತಲುಪಿ ಹಾಸಿಗೆಯ ಮೇಲೆ ಬಿದ್ದುಕೊಂಡ. ಮನೆಯವರೆಲ್ಲ ಗಾಬರಿಯಾದರು. ಆತನ ಮಾತು ಕೇಳಿ ಅವರಿಗೆಲ್ಲ ಗಾಬರಿಯಾದರೂ, ಹೀಗೆ ಆಗೋದಿಲ್ಲ, ಚಿಂತಿಸಬೇಡಿ ಅಂತ ಸಾಂತ್ವನ ಹೇಳ್ತಾ ಇದ್ರು. ಅವನ ಮನಸ್ಸಿಗೆ ಆ ಮಾತುಗಳು ನಾಟಲಿಲ್ಲ. ಆತ ಊಟ ಬಿಟ್ಟ. ನಿದ್ದೆ ಹತ್ತಿರವೇ ಬರಲಿಲ್ಲ. ಎದುರಿಗೆ ಒಂದು ದೇವರ ಪಟ ಹಾಕಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದ. 9 ದಿನಗಳಲ್ಲಿ ಆತ ಪೂರ್ತಿ ಕರಗಿಯೇ ಹೋಗ್ಬಿಟ್ಟಿದ್ದ. 10ನೆಯ ದಿನ ಸೂರ್ಯ ಮುಳುಗುವ ಹೊತ್ತು ಹತ್ತಿರ ಬಂದಾಗ ಅವನ ಎದೆ ಬಿಡಿತ ಹೆಚ್ಚಾಯಿತು. ಯಾವ ಕ್ಷಣದಲ್ಲಾದರೂ ಸಾವು ಬಂದಿತು ಅಂತ ಎದುರು ನೋಡ್ತಾ ಇದ್ದ. ಆಗ ಬಂದರು ಏಕನಾಥರು. ಯಾಕೆ ಮಲಗಿದ್ದೀಯಾ, ಮೇಲೇಳು ಅಂದರು. ನಿನಗೆ ಸಾವು ಇನ್ನೂ ದೂರ ಇದೆ, ಚಿಂತೆ ಮಾಡಬೇಡ. ಆದರೆ ಈ ಕಳೆದ 9 ದಿನಗಳಲ್ಲಿ ಯಾವ ಪಾಪ ಮಾಡಿದೆ ಅಂತ ಕೇಳಿದೆ. ಆತ, ಎಲ್ಲಿಯ ಪಾಪ ಸ್ವಾಮಿ, ಸಾವು ಮುಂದೆಯೇ ಕುಳಿತಾಗ ಪಾಪದ ಯೋಚನೆ ಎಲ್ಲಿಂದ ಬಂದಿತ್ತು ಅಂದ. ಆಗ ಏಕನಾಥರು ಹೇಳಿದರು, ಇದೇ ಸಾತ್ವಿಕ ಜೀವನವನ್ನು ನಡೆಸಲಿಕ್ಕೆ ಬೇಕಾದದ್ದು. ಇಂದೇ ನನ್ನ ಜೀವನದ ಕೊನೆಯ ದಿನ ಅಂತ ಭಾವಿಸಿ ಕೆಲಸ ಮಾಡಿದರೆ ಮನಸ್ಸಿನಲ್ಲಿ ಪಾಪದ, ಕೊಳಕಿನ, ಕಪಟದ ವಿಚಾರಗಳು ಬರಲಾರವು. ಮನಸ್ಸು ಪರಿಶುದ್ಧವಾಗಿರ್ತದೆ ಅಂತ. ಆತನಿಗೆ ಅರ್ಥ ಆಯಿತು. ತಲೆ ಅಲ್ಲಾಡಿಸ್ದ. ಆತ್ಮೀಯರೇ, ಈ ಕತೆ ಎಷ್ಟು ಅರ್ಥಪೂರ್ಣ ಅಲ್ವಾ? ಇಂದೇ ನನ್ನ ಜೀವನದ ಕೊನೆಯ ದಿನ ಅಂತ ಬದುಕಬೇಕು, ಆದರೆ ನಾನು ಚಿರಂಜೀವಿ